ದಕ್ಷಿಣ ಭಾರತದ ಹಾಲು ಮತಸ್ಥರಲ್ಲಿ ವಿನಂತಿಸುವುದೇನೆಂದರೆ, ಇದೇ 5/3/23 ರವಿವಾರ ಹಾಲುಮತ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಜಯಂತಿಯದ್ದು. ಅಂದು ತಾವೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ, ಗುಡಿಗುಂಡಾರಗಳಲ್ಲಿ, ವೃತ್ತಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ರೇವಣಸಿದ್ದೇಶ್ವರರ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ತಾವು ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ರೇವಣಸಿದ್ಧರು 12ನೇ ಶತಮಾನದಲ್ಲಿ ನಮ್ಮ ಸಮಾಜಕ್ಕಾಗಿ ಒಂದು ಮಠವನ್ನು ಕಟ್ಟಿ ಕುರುಬ ಪೂಜಾರಿಗಳಿಗೆ ವಿಚಾರ ಪರಂಪರೆಯನ್ನು ತಿಳಿಸಿ ನಮ್ಮ ಮತಸ್ಥರಿಗೆ ಆಚರಿಸುವ ಸಂಸ್ಕಾರಗಳನ್ನು ಹೇಗೆ ನಡೆಸಿಕೊಡಬೇಕು ಎಂಬುದನ್ನು ಕಲಿಸಿಕೊಟ್ಟು ಅವರಿಗೆ ಕುರುಬರ ಒಡೆಯರು ಎಂದು ಹೆಸರಿಸಿ ಕರ್ನಾಟಕದಾದ್ಯಂತ ಅವರನ್ನು ಕಳಿಸಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡಿಸಿದರು. ಈ ಧರ್ಮ ಪ್ರಚಾರದ ಈ ಪೀಠದ ಪರಂಪರೆಯಲ್ಲಿ ಬಂದಂಥ ಘನಲಿಂಗಿ ಒಡೆಯರು ತಮ್ಮ ಹಿಂದಿನ ಎಲ್ಲ ಪೀಠಾಧಿಪತಿಗಳ ಪಟ್ಟಿಯನ್ನು ಮಾಡಿದ್ದು, ಅದು 32 ಜನರ ಪಟ್ಟಿಯನ್ನು ಅವರು ದಾಖಲಿಸಿದ್ದಾರೆ. ಆ ಪಟ್ಟಿಯಲ್ಲಿ ಬರುವ 32 ಜನರ ಹೆಸರುಗಳಲ್ಲಿ ಒಡೆಯರು ಹಾಗೂ ದೇವರು ಎಂಬ ಹೆಸರಿನಿಂದ ಕೊನೆಗೊಳ್ಳುತ್ತವೆ. ಈ 32 ಪೀಠಾಧಿಪತಿಗಳ ಪಟ್ಟಿಯಲ್ಲಿರುವ ಮುಕ್ತಿನಾಥ ಒಡೆಯರು ಹಾಗೂ ಮಲ್ಲಿನಾಥರ ಒಡೆಯರ ದಾಖಲೆಯು ವಿಜಯನಗರ ಪ್ರೌಢದೇವರಾಯನ 1435 ಸೊರಬ್ ತಾಲೂಕಿನ ಹಿರೇವಳಿ ಗ್ರಾಮದ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. ಅಲ್ಲದೆ ಶಾಂತಲಿಂಗ ಒಡೆಯರನ ಶಿಷ್ಯ ಕೃಷ್ಣಪ್ಪ ಹಾಗೂ ಜಯರಾಮ ಒಡೆಯರ ದಾಖಲೆಯು 1569 ಮತ್ತು 1574 ಶಾಸನದಲ್ಲಿ ಉಲ್ಲೇಖಗೊಂಡಿದ್ದರಿಂದ ಈ ಪಟ್ಟಿಯಲ್ಲಿರುವವರು ಹಾಲು ಮತಸ್ಥರೇ ಎನ್ನುವುದನ್ನು ಕೂಡ ಸಿದ್ಧಪಡಿಸುತ್ತದೆ. ಬಾಳೆಹಳ್ಳಿ ಪೀಠದ ಮಠಾಧೀಶರ ಪಟ್ಟಿಯಲ್ಲಿ ಇವತ್ತಿರುವ ಪೀಠಾಧಿಪತಿಗಳು 121ನೇಯವರು. 1947ರಲ್ಲಿ 119ನೆಯ ಪೀಠಾಧಿಪತಿಗಳಾಗಿ ವೀರ ಗಂಗಾಧರ ಶಿವಾಚಾರ್ಯರು ಪಟ್ಟಕ್ಕೆ ಬರ್ತಾರೆ. ಅವರು ತಮ್ಮ ಜೀವಿತ ಕಾಲದಲ್ಲಿ ಕಂಬಳಿ ನಿಲುವಂಗಿ, ಕಂಬಳಿಗಳನ್ನು ಹೊತ್ತು ಹಾಲುಮತಸ್ಥರು ಧರಿಸುವಂಥ ಕಾನುಟೋಪಿ ಅಥವಾ ಕಿವಿಗೆ ಟೊಪ್ಪಿಗೆಯನ್ನು ಹಿಡಿದುಕೊಂಡು ರುದ್ರಾಕ್ಷಿಗಳನ್ನು ಹಾಕಿಕೊಂಡು ಕೈಯಲ್ಲಿ ಕುರಿ ಕಾಯುವ ಕೋಲನ್ನು ಹಿಡಿದುಕೊಂಡು ಅವರು ಜೀವನ ಸವಿಸ್ತಾರೆ. ಇದರಿಂದ ಗಂಗಾಧರ ಶಿವಾಚಾರ್ಯರವರೆಗೂ ಈ ಪೀಠದಲ್ಲಿ ಹಾಲುಮತ ಪರಂಪರೆ ಇತ್ತು ಎನ್ನುವುದನ್ನು ನಾವು ಧೈರ್ಯವಾಗಿ ಹೇಳಬಹುದು. ಈಗಾಗಲೇ ಧಾರ್ಮಿಕ ಪಟ್ಟಭದ್ರರು ನಮ್ಮ ಹಾಲುಮತ ದೈವಗಳನ್ನು, ಮಹಾಪುರುಷರನ್ನು ಕಸಿದುಕೊಂಡಿದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಒಂದು ವೇಳೆ ತಾವು ಇದಕ್ಕೆ ಪ್ರತಿಕ್ರಿಯೆ ಮಾಡದಿದ್ದರೆ ಅಥವಾ ಹುರುಪಿನಿಂದ ವೈಭವಪೂರಿತವಾಗಿ ರೇವಣಸಿದ್ಧರ ಜಯಂತಿಯನ್ನು ಆಚರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರೇವಣಸಿದ್ಧರನ್ನೂ ಕಸಿದುಕೊಳ್ಳುವ ಸಾಧ್ಯತೆ ಉಂಟು ಎಂಬುದನ್ನು ನಾನು ಕಳಿಕಳಿಯಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಆದ್ದರಿಂದ ತಾವೆಲ್ಲರೂ ಅತ್ಯಂತ ವೈಭವಪೂರಿತವಾಗಿ ಈ ಜಯಂತಿಯನ್ನು ಆಚರಿಸಿ ನಮ್ಮ ರೇವಣಸಿದ್ಧರನ್ನು ಹಾಲುಮತ ಧರ್ಮದಲ್ಲೇ ಉಳಿಸಬೇಕಾಗಿ ನನ್ನ ಕಳಕಳಿ ವಿನಂತಿ. ಜೈ ಹಾಲುಮತ.